ಎಲ್ಲ ಸಮಾಜದವ್ರು ಕರ್ಕೊಂಡು ಹೋಗ್ತೀವಿ ಮುಸಲ್ಮಾನರು ಬಂದು ಕೊಡೋದು ಈಗ ರಾಜ್ಯ ನಿಮ್ ಕಡೆ ಐತಿ ಈಗ ಅಲ್ಲ. ಭಾರತ್ ಮಾತಾ ಕಿ ಸಹಕಾರಕ್ಕೆ ನೋಡ್ರಿ ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಯಾರು ಮಾತಾಡ್ಬೇಡ್ರಿ. ಈಗ ಎಲ್ಲಾ ಮಾಧ್ಯಮದ ಸ್ನೇಹಿತರು ಸ್ವಾಗತ ಬಯಸುತ್ತಾ ಮೊನ್ನೆ ನಾವು ಒಂದಿನ ನಾಮಿನೇಷನ್ ಫೈಲ್ ಮಾಡಿ ತಮ್ಮ ಮಾಧ್ಯಮ ಸ್ನೇಹಿತರು ಮಾತಾಡಿದ್ವಿ ರೀ. ಅವತ್ 7 ಜನ ನಾವು ನಾಮಿನೇಷನ್ ಮಾಡ್ತಾ ಇದ್ವಿ. ಕೊನೆ ದಿನ 6 ಜನಕ್ಕೆ ನಾವು ನಾಮಿನೇಷನ್ ಮಾಡ್ತೀವಿ. ಟೋಟಲ್ 13 ನಮ್ದು ಒಂದು ಪ್ಯಾನಲ್ ಮಾಡ್ಕೊಂಡು ಚುನಾವಣೆ ಮಾಡ್ತೇವಂತೆ. ಇವತ್ತು ಮೂಡಲ್ಗಿಂದ ನೀಲಕಂಠ ಕಪ್ಪಲಗುತ್ತಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಗೋಕಾಕ್ದಿಂದ ಅಮರನಾಥ್ ಜಾರಕಿಹೊಳಿ ಅವ್ರಿ, ರಾಮದುರ್ಗದಿಂದ ಶ್ರೀಕಾಂತ್ ಡವನ್ ಅವ್ರಿ, ಹುಕ್ಕೇರಿಂದ ರಾಜೇಂದ್ರ ಪಾಟೀಲ್ ಅವ್ರಿ, ಆಮೇಲೆ ನಮ್ಮ ಇತರದ್ದು ಇನ್ನೊಂದು ಬೆಳಗಾಂದಿಂದ ನಿಮಗೆ ಬಹಳ ಅದ ಕುತೂಹಲಿತ ಕೇಳ್ತಿದ್ರೆ ರಾಹುಲ್ ಜಾರಕಿಹೊಳಿ ಸ್ಪರ್ಧೆ ಮಾಡತ್ತಾರೆ. ಅದರ್ಸ್ ಇಂದ ಚಂದ್ರಾ ಜಟ್ಟಿಯೊಳಗೆ ಸ್ಪರ್ಧೆ ಮಾಡತ್ತಾರ. ಈಗ ಎಲ್ಲಾನು ನಾವು ಮೊದಲು ಅನ್ಕೊಂಡಂಗ ಮಾಡಿದ್ವಿ. ಆದ್ರೆ ಅದರ್ಸದ್ ಒಂದ್ ನಿಮಗೆ ತಮ್ಮ ಮಾಧ್ಯಮ ಮುಖಾಂತರ ಕ್ಲಾರಿಫೈ ಮಾಡ್ತೀನಿ. ಸುಮಾರು 6 ಜನ ಆಕಾಂಕ್ಷಿ ಇದ್ರ ಅದ್ರೊಳಗೆ. ಅಂದ್ರ ಅದ್ರೊಳಗು ಮಾಂತೇಶ್ ಗೌಡ್ಲಿಮಠ ಅವ್ರಿದ್ರಿ, ರಾಜೇಂದ್ರ ಅಂಕಿಲ್ಗೆ ಅವರಿದ್ರು, ಗುರು ಮೆಟಗೂಡ್ ಅವರಿದ್ರು, ಪಂಚನಗೌಡ ಇದ್ರು. ಹಿಂಗೆಲ್ಲಾರು ಒಂದು ಇದ್ದಾಗನು ಸೊ ಅನಿವಾರ್ಯ ಕಾರಣದಿಂದ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಅವ್ರಿಗೆ ಹಿಂದೆ ಸರಿಯುವಂತ ಪರಿಸ್ಥಿತಿ ಬಂತು. ಅದಕ್ಕೆ ತಮ್ಮ ಮುಖಾಂತರ ಅವ್ರು ಯಾರು ಬೇಜಾರು ಮಾಡ್ಕೋಬಾರ್ದು. ರಾಜಕಾರಣದಾಗ ಅನಿವಾರ್ಯ ಬರ್ತೈತಿ. ಅದಕ್ಕೆ ಎಲ್ಲಾ ಹಿರಿಯರು ಕೂಡಿ ಚಂದ್ರಾ ಜಟ್ಟಿಯವ್ರನ್ನ ಅದರ್ಸಿಂದ ಫೈನಲ್ ಮಾಡ್ಬೇಕಂತ ಡಿಸಿಷನ್ ನಾಮಿನೇಷನ್ ಮಾಡಿದ್ವಿ. 6 ಜನ ಇವತ್ತು ಮೊನ್ನೆ 13 ಜನ ನಮ್ಮ ಪ್ಯಾನಲ್ ಇಟ್ಕೊಂಡು ನಾವು ಅಂದ್ರ ನಾಳೆ ಸ್ಕೂಟ್ನಿ ಮುಗಿದ ನಂತರ ಚುನಾವಣೆ ತಯಾರಿ ಮಾಡ್ಕೋತೀವಿ. 19ಕ್ಕೆ ನಮಗೆಲ್ಲ ಸಂಪೂರ್ಣವಾದ ವಿಶ್ವಾಸ ಇದೆ. ದೇವರ ಆಶೀರ್ವಾದದಿಂದ, ಜನರ ಆಶೀರ್ವಾದ ನಮ್ಮ ಪ್ಯಾನಲ್ ಗೆದ್ದು DCC ಬ್ಯಾಂಕ್ 5 ವರ್ಷ ಆಡಳಿತ ನೀಡಿತು ಅಂತ ಸಂಪೂರ್ಣವಾದಂತ ವಿಶ್ವಾಸ ಐತೆ. ಇಲ್ಲ, ಯಾಕಂದ್ರೆ ನಿಮ್ಗೆ ಅದು ಹೇಳ್ಬಿಡ್ತೇನ್ರಿ. ಸೊ ಬಾಳ ಕಡೆ ವಿರೋಧ ಆಗುವ ಎಲ್ಲಾ ಚಾನ್ಸ್ ಇತ್ರ. ಕರೆ ಇಲ್ಲಿ ಕೆಲವೊಂದ್ ಜನ ಏನ್ ಮಾಡತ್ತಾರ ಅಂದ್ರ ರೀ, ಎಲ್ಲಿ ಅನ್ಅಪೋಸ್ ಆಗ್ತಿದಾರಿ, ಎಲ್ಲಿ ಅನ್ಅಪೋಸ್ ಆಗ್ಬೇಕಂತ ಅವಕಾಶ ಇದಾವಲ್ಲ ಅಲ್ಲಿ ಸುಮ್ನೆ ಯಾರ್ಯಾರೋ ಕರ್ಕೊಂಡ್ಬಂದು ಇಲೆಕ್ಷನ್ ನಿಲ್ಸತ್ತಾರ. ಅಂದ್ರ ಅವ್ರ ಯಾರೋ ಅಂದ್ರ ಬ್ಯಾಡ್ ಅಂದ್ರು ನಾವು ನಿಮ್ಗೆ ಸಪೋರ್ಟ್ ಮಾಡ್ತು ನಿಲ್ರಿ ಅಂತ ಹೇಳಿ ಕೆಲವೊಂದ್ ಕಡೆ ಅಂದ್ರೆ ನಾಮಿನೇಷನ್ ಹಾಕತ್ತಾರ. ಅಂದ್ರೆ ಸಪೋಸ್ ಒಂದ್ ಯಾವ್ದಾರ ನಾಮಿನೇಷನ್ ಬತ್ರಿ ಅಲ್ಲಿ ಅನ್ಅಪೋಸ್ ಆಗೋದಿಲ್ಲ, ಅನಿವಾರ್ಯವಾಗಿ ಚುನಾವಣೆ ಆಗ್ತೈತೆ. ರಿಸಲ್ಟ್ ನಮ್ ಕ್ಯಾಂಡಿಡೇಟ್ 100ಕ್ಕೆ 100 ಗೆಲ್ತೈತೆ. ಅದು ಅವ್ರಿಗೂ ಗೊತ್ತೈತೆ, ನಮಗೂ ಗೊತ್ತೈತೆ. ಆದ್ರೆ ನಮ್ ಕ್ಯಾಂಡಿಡೇಟ್ ಗಳಿಗೆ ತೊಂದರೆ ಕೊಡ್ಬೇಕು. ಈಗ ಏನಾಗಿದೆ ಅಂದ್ರೆ ರೀ, ಸೊ ಎಲ್ಲಾರು ಅಂದ್ರೆ ಫೋನ್ ಮಾಡಿ ಗೆಲ್ಲು ಕ್ಯಾಂಡಿಡೇಟ್ ಈಗ ಶುರು ಮಾಡಿದಾರೆ. ನೀವು ಆಮೇಲೆ ನಮ್ ಕಡೆ ಬರ್ರಿ, ನಿಮ್ ಕಡೆ ಬರ್ರಿ ಅಂತೇಳಿ. ನೀವು ಬರ್ದಿಲ್ಲ ಅಂದ್ರೆ ಕ್ಯಾಂಡಿಡೇಟ್ ಹಾಕ್ತು ಅಂತೇಳಿ ಹಿಂಗೆಲ್ಲ ಸ್ವಲ್ಪ ಪಾಲಿಟಿಕ್ಸ್ ನಡ್ತಾರೋ. ಏನ್ ಮಾಡಕ್ ಅಲ್ಲ, ಕೆಲವೊಮ್ಮೆ ಮಾಡ್ತಾರ ರಾಜಕಾರಣದಾಗ ರೀ, ವಿರೋಧಿಗಳು ಮಾಡ್ತಾರೆ. ಎಲ್ಲಾರು ನಾನು ಅಂತ ಹೇಳಕ್ ಆಗುಲ್ಲ ಹೆಸರು ರೀ. ಅವ್ರೆಲ್ಲ ಹಿಂಗೆಲ್ಲ ಮಾಡ್ತಾರ. ಅವ್ರು ಯಾರು ಬರೋದಿಲ್ಲ ಅಂತಾರಲ್ಲ ರೀ, ಅವ್ರಿಗೆ ಇಲೆಕ್ಷನ್ ಕ್ಯಾಂಡಿಡೇಟ್ ಹಾಕೋದು ಸ್ವಲ್ಪ ತೊಂದರೆ ಕೊಡೋದಂಗ. ಅದಕ್ಕೆ ಅವ್ರು ಏನ್ ಕ್ಯಾಂಡಿಡೇಟ್ ಹಾಕಿರು ನಾವೇನ್ 13 ಸೀಟ್ ಚುನಾವಣೆ ಮಾಡ್ತೀವಿ, ಗೆಲ್ತೀವಿ, ಬಹುಮತ ಇಡ್ತೀವಿ. ಅದಕ್ಕೆ ಹಿಂಗೆಲ್ಲ ನಡೆದೈತೆ ಪಾಲಿಟಿಕ್ಸ್. ಅದು ಈಗ ನಿಮ್ಗೆ 2 ವಿಷಯ ಕ್ಲಿಯರ್ ಮಾಡ್ತೇನ್ರಿ. ಇವತ್ತು ಅಂದ್ರ ನಾವ್ ಮೊನ್ನೆ ಅನ್ನಸಾಬ್ ಜೊಲ್ಲೆ ಅವ್ರದೆಲ್ಲ ನಾಮಿನೇಷನ್ ಇವತ್ತು ಅವ್ರ ಅದಾರು. ನಾವು ಅವರೆಲ್ಲ ಕೂಡ ಪ್ಯಾನೆಲ್ ಮಾಡಿದಿರಿ. ಸತೀಶ್ ಜಾರಕಿಹೊಳಿ ನನ್ನ ಟೀಮ್, ನಾನು ಉತ್ತಮ್ ಪಾಟೀಲ್ಗೆ ನಾನು 10 ಸಲ ಹೇಳಿದೆ ಬೇಡ ತಾವ್ ನಿಲ್ಬೇಡ್ರಿ, ಸಹಕಾರ ಕೊಟ್ಟಿದ್ ಒಂದ್ಸಲ ನಾವೆಲ್ಲ ಒಂದು ಗ್ರೂಪ್ ಐತಂದು. ಸತೀಶ್ ಅವರು ಹೇಳಿದಾರ, ಸತೀಶ್ ಅವ್ರು ಅವ್ರು ನಿಲ್ಲಂತಿಲ್ಲ. ಈಗ ನೋಡ್ರಿ, ಸಿಂಗ್ರೆ ಅವ್ರು ಅಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಇದ್ದು ಅವ್ರು ನಮ್ ಜೊತೆ ಬಂದು ಎಲ್ಲ ಮನ್ನಿ ಅಂದ್ರೆ ಅವ್ರ ಜೊಲ್ಲೆ ಅವ್ರ ಜೊತೆ ಬಂದು ನಾಮಿನೇಷನ್ ಮಾಡ್ರಿ. ಉತ್ತಮ್ ಪಾಟೀಲ್ ಅವರು ಹಿಂಗ್ ದಯಮಾಡಿ ಇದನ್ನ ಹೇಳ್ಬಾರ್ದು, ಯಾಕಂದ್ರೆ ತಪ್ಪು ಸಂದೇಶ ಹೋಗ್ತೈತಿ. ಸತೀಶ್ ಅವ್ರು ನಿಲ್ಬೇಡ ಅಂತ ಹೇಳಿದಾರೆ. ವೀರ್ ಕುಮಾರ್ ಪಾಟೀಲ್ ಅವ್ರ ಮುಖಾಂತರ ನೀವು ನಿಲ್ಲಕ್ ಹೋಗ್ಬೇಡಿ, ಇದೊಂದ್ಸಲ ಹಿಂದ್ ಸರಿ, ನಾವು ಜೊಲ್ಲೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರ ಹಿಂದ್ ತಕ್ಕೊಲ್ಲ ಅನಿವಾರ್ಯವಾಗಿ ಇನ್ನೊಂದ್ 2 ದಿವಸ ಸತೀಶ್ ಅವರು ಓಪನ್ ಆಗಿ ಆ ವಿಷಯ ಹೇಳುವಂತ ಅದೇ ವೀರ್ ಕುಮಾರ್ ಪಾಟೀಲ್ ಅವ್ರು ಸತೀಶ್ ಅವ್ರು ಡೈರೆಕ್ಷನ್ ಕೊಟ್ರಿ, ನೀವು ದಯಮಾಡಿ ಅವ್ರಿಗೆ ಹೇಳ್ರಿ ನಿಪ್ಪಾನೆ ನಿಲ್ಲುದ್ ಬೇಡ, ಅನ್ನಸಾಬ್ ಜೊಲ್ಲೆ ಅವ್ರು ನಿಲ್ದಿ, ಅವ್ನ ಅನ್ನ ಪೋಸ್ ಮಾಡ ಅಂತ ಹೇಳ. ಆದ್ರೂ ಅವ್ರು ಕೇಳ್ತಿಲ್ಲ, ಇನ್ನೂ ಕನ್ವಿನ್ಸ್ ಮಾಡ್ತಾರೆ, ಇನ್ನೂ ಪ್ರಯತ್ನ ಮಾಡ್ತಾರೆ. ಅಲ್ಲ ಅದೇ ಒಪ್ಪಿಗೆ ಪಡೆದಿಲ್ಲ ಅವ್ರಿ, ಯಾಕಂದ್ರೆ ಬ್ಯಾಡ ಅಂತ ಹೇಳಿದಾರ್ರಿ, ಸ್ಪಷ್ಟವಾಗಿ ಹೇಳಿದಾರೆ ನೀವು ನಿಲ್ಬೇಡ ಅಂತ ಹೇಳಿ. ಆದ್ರೂ ಅವ್ರ ಹಂಗ ಹೆಸರು ಹೇಳ್ತಾರೆ, ದಯಮಾಡಿ ಹೇಳ್ಬಾರ್ದು. ಅವ್ರು 13 ತಾರೀಕೊಳಗೆ ಅದು ಕ್ಲಿಯರ್ ಆಗ್ದಿಲ್ಲ ಅಂದ್ರ ಓಪನ್ ಆಗಿ ಸತೀಶ್ ಅವರ ಮತದಾರ ಅವರ ಅಂದ್ರ ಮನವಿ ಮಾಡ್ತಾರೆ. ಕಾಗವಾಡ ಇದು ಕಿತ್ತೂರದೊಂದು ಕ್ಲಿಯರ್ ಮಾಡ್ತೀನಿ. ಕಿತ್ತೂರಲ್ಲಿ ವಿಕ್ರಮ್ ಇನಾಮದಾರು ನಮ್ ಕ್ಯಾಂಡಿಡೇಟ್, ನಾವೆಲ್ಲ ಮೊದಲಿಂದ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ನಾಳೆ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನಮ್ ಕ್ಯಾಂಡಿಡೇಟ್ ಅಲ್ಲೇ ಈಗ ಅವ್ರು ಬಾಬಾ ಸಾಹೇಬ್ ಮೋಸಿ ಕಾಂಗ್ರೆಸ್ MLA ಅವ್ರ ಬ್ರದರ್ ನಿಲ್ಸಿದಾರು, ಅವ್ರು ಫೈಟ್ ಮಾಡೋದ್ರ ಮಾಡ್ಲಿ.
ನಮ್ಮ ಕಿತ್ತೂರು ವಿಷಯದಾಗ ವಿಕ್ರಮ್ ಇನಾಮದ ನಮ್ಮ ಕ್ಯಾಂಡಿಡೇಟು ನಾವು ಕ್ಲಿಯರ್ ಆಗಿ ಅವ್ರ ಜೊತೆ ನಿಲ್ತು ಅವ್ನಿಗೆ ಗೆಲ್ಸುವಂತ ಪ್ರಾಮಾಣಿಕ ಪ್ರಯತ್ನ ಸತೀಶ್ ಜಾರಕಿಹೊಳಿ ಅವ್ರು ನಿಲ್ಲು ಅಂತ ಹೇಳಿಲ್ಲ. ಅವ್ರು ಮೋಸ್ಟ್ಲಿ ಯಾರಿಗೆ ಹೇಳಿ ಈಗ ನೋಡ್ರಿ ಈಗ ಸತೀಶ್ ಜಾರಕಿಹೊಳಿ ನಮಗ್ ಫಸ್ಟ್ ನಾವು 4 ತಿಂಗಳು ಶುರು ಮಾಡಿದಾಗ ಅವ್ರ ಎರಗಟ್ಟಿಗೆ ನೀವು ಹೋಗ್ಬೇಡ್ರಿ ಅಲ್ಲಿ ನಮ್ ಕ್ಯಾಂಡಿಡೇಟ್ ಅಂತ ಹೇಳಿದ್ರು ಅವರು ವಿಶ್ವಾಸ ಇದ್ದವ್ರಿ. ಆ ಪ್ರಕಾರ ನಾವ್ ಅಲ್ಲಿ ಒಟ್ಟ ಪ್ರಚಾರ ಮಾಡಿದಿಲ್ಲ. ಆ ಪ್ರಕಾರ ಅವ್ರಿಗೆ ಏನ್ ಅನುಕೂಲ ಮಾಡಿದ್ರೆ ಎಲ್ಲ ಸಾಧ್ಯ ಮಾಡಿದ್ವು. ಕ್ಲಿಯರ್ ಆಯ್ತಿದ್ರೆ ಕಿತ್ತೂರು ಈಗ ನಿಮ್ಗೆ ಏನಿಲ್ಲ ರೀ ಮಹೇಶ್ ಕುಮಟೆ ಅವ್ರು ನಾಮಿನೇಷನ್ ಮಾಡಿದ್ರೆ ನಮಗೊಂದು ಮಾತು ಕೇಳಿಲ್ಲ. ಅವರ ಮಾಡಿದಾರು. ಕಾಗವಾಡದ ಶ್ರೀಮಂತ್ ಪಾಟೀಲ್ ಅವ್ರು ಶ್ರೀನಿವಾಸ್ ಅವ್ರ ನಮಗೇನ್ ಮಾಡ್ತು ಕೇಳಿಲ್ಲ. ಅವರ ಮಾಡಿದಾರ ಅಂದ್ರೆ ನಾ ಹೇಳಿ ನಿಮ್ಗೆ ಚಿಕ್ಕೋಡಿ ಕಾಗವಾಡ ಅತ್ನಿ ನಮಗ್ ಸಂಬಂಧ ಇಲ್ಲ. ಅಂದ್ರೆ ಅವ್ರ ವೈಯಕ್ತಿಕ ಮಾಡಕ್ ಹೋದ್ರೆ ನನ್ಗೆ ಗೊತ್ತಿಲ್ಲ. ಅದ್ರ ಮೊದಲೇ ಹೇಗೆ ನಾವು 13 ಕ್ಯಾಂಡಿಡೇಟ್ ಬಿಟ್ಟರೆ ನಾವು 14ನೇ ಕ್ಯಾಂಡಿಡೇಟ್ ನಮ್ಮ ಪ್ಯಾನೆಲ್ದಾಗ ಇರುವುದಿಲ್ಲ. ಸೊ ಅವ್ರು ನಿಂತಿದಾರು. ಅದಕ್ಕೆ ನಾವಂತ ಹೇಳಿಲ್ಲ. ಮತ್ತೆ ಎಲ್ಲಾನು ಸ್ಮೂತ್ ಮಾಡಕ್ ಪ್ರಯತ್ನ ಮಾಡ್ತೀರಿ. ಆಗದಿಲ್ಲ ಅಂದ್ರೆ ಅನಿವಾರ್ಯವಾಗಿ ಚುನಾವಣೆ ಆಗ್ತದೆ. ಅಮರನಾಥ ಜಾರಕಿಹೊಳಿ ಅವರು ಮತ್ತೆ ಕೊನೆ ಕ್ಷಣಕ್ಕೆ ರಾಹುಲ್ ಜಾರಕಿಹೊಳಿ ಹೆಸರು ಬಂತು. ಮತ್ತೆ ಚಂದ್ರರಾಜ್ ಹಟ್ಟಿಹೊಳಿ ಈ ಮೂರು ಕೂಡ ಅಚ್ಚರಿಯ ಅಭ್ಯರ್ಥಿಗಳು ಸರ್. ಕೊನೆ ಕ್ಷಣದವರೆಗೂ ಕೂಡ ನೀವು ಗೌಪ್ಯತೆ ಇಟ್ಕೊಂಡು ಬಂದಿದ್ರಿ. ಏನ್ ಸರ್ ಅಂದ್ರೆ ವಿರೋಧಿಗಳನ್ನ ಕಟ್ಟಿ ಹಾಕ್ಲಿಕ್ಕೆ ಅಲ್ಲ ಅದಕ್ಕೆ ಪಾಲಿಟಿಕ್ಸ್ ಅಂದ್ರೆ ಪೊಲಿಟಿಕಲ್ ಅಲ್ಲಲ್ಲ. ಈಗ ನೋಡ್ರಿ ನಾನು ಚಂದ್ರರಾಜ್ ಹಟ್ಟಿಹೊಳಿ ಕ್ಲಿಯರ್ ಮಾಡ್ತೇನೆ. ಹೋದ್ ಸಲ 20ರಾಗ ಅವರು ಬೆಳಗಾವ್ ನಿಲ್ಬೇಕಂದಿರು. ಅವಾಗೂ ಸತೀಶ್ ಅವ್ರ ಬ್ಯಾಡ ಬಿಟ್ಟು ಕೊಟ್ರು. ಮಣ್ಣು ಬೆಳಗಾವ್ ನಿಲ್ಬೇಕು ಮಾಡಿದ್ರು. ಸತೀಶ್ ಅವ್ರ ಬ್ಯಾಡ ಬಿಟ್ಟು ಕೊಟ್ರು. ಖಾನಾಪುರ್ ಕಿತ್ತು ಅಲ್ಲೂ ಬೇಡ ಅಂತ ಬಿಟ್ಟು ಕೊಟ್ರು. ಆ 3 ಕಡೆ ಬಿಟ್ಟು ಕೊಟ್ಟಾಗ ಸೊ ನಾವು ಅಂದ್ರೆ ಎಲ್ಲೋ ಒಂದ್ ಕಡೆ ಅಕಾಮಿಡೇಷನ್ ಮಾಡ್ಬೇಕು. ಯಾಕಂದ್ರೆ ಎಲ್ಲರಿಗೂ ಹಿಂಗ್ ಸರಿಯಾಗಿ ಅನ್ಬಾರ್ದು. ಅವರು ಕೋಆಪರೇಟಿವ್ ಬರ್ಲಿ ಅಂತ ಹೇಳಿ ಆ ಉದ್ದೇಶದಿಂದ ಮಾಡಿದ್ರು. ಅದಕ್ಕೆ ಲಾಸ್ಟ್ ಮೂಮೆಂಟ್ ಅಂತಲ್ಲ ಚರ್ಚೆ ನಡೆದೈತ್ರಿ. ಅದಕ್ಕೆ ಎಲ್ಲಾ ಟೀಮ್ ಈಗೆಲ್ಲ ಒಳ್ಳೆ ಟೀಮ್ ಲೀಡರ್ ಹೇರಲ್ಲ. ಬ್ಯಾಂಕಿಗೆ ಒಳ್ಳೆ ಅಭ್ಯರ್ಥಿಗಳು ಬರಬಾರ್ದು ಅನ್ನತಾರ್ರಿ. ಈಗ ಒಳ್ಳೆ ಅಭ್ಯರ್ಥಿ ಅಂತ ನಾವು ಬ್ಯಾಂಕ್ ಅವ್ರ ಚಲೋ ನಡೆಸಿ ತೋರ್ಸೋದಕ್ಕೆ ಇವೆಲ್ಲ ಪ್ಲಾನ್ಗಳು ಪ್ರಯತ್ನಗಳು ನಡ್ತಾವ್ರಿ. ಹಂಗಂದಿಲ್ಲ ನಿಮ್ಗೆ ನಾ ಹೇಳ್ದ ಸಂಕಮ್ದಾಗ ಏನ್ರಿ ನಾನ್ ಇಲ್ಲದತ್ತೇನ್ರ ಬಾಲಚಂದ್ರ ಜಾರಕಿಹೊಳಿ DCC ಬ್ಯಾಂಕ್ ನಿಲ್ಲಂಗಿಲ್ಲ ಅಧ್ಯಕ್ಷ ಆಗುದಿಲ್ಲ ಅಂತ ಹೇಳಿನ್ರಿ. ಅದಕ್ಕ ಕೆಲವೊಂದು ಮೂಮೆಂಟ್ದಾಗ ಗೋಕಾಕ್ನಿಂದ ಅನಿವಾರ್ಯ ಪರಿಸ್ಥಿತಿ ಬಂದು ಅಮರನಾಥ್ ಅವ್ರನ್ನ ಹಾಕಿರ. ರಾಹುಲ್ ಜಾರಕಿಹೊಳಿ ಅಂಕಲಿಗೆ ರಾಜು 6 ತಿಂಗಳಿಂದ ನಾವು ನಿಲ್ಲಿಸ್ತು ಅಂತ ಹೇಳಿ ಅವ್ರು ಹೆಸರು ಘೋಷಣೆ ಮಾಡಿರ ಇತ್ತದು. ಅದಕ್ಕೋಸ್ಕರ ಈಗ ನಮ್ಮ ಫ್ಯಾಮಿಲಿ ಇಬ್ಬರು ಮೆಂಬರ್ ಬಂದಿರತ್ತ ಏನೂ ಸಮಸ್ಯೆ ಇಲ್ಲ. ಇವತ್ತು ಹೇಳತ್ತನು DCC ಬ್ಯಾಂಕ್ ಈಗ ಲಿಂಗಾಯತ್ ಸಮಾಜ ಅಧ್ಯಕ್ಷ ಆಗ್ತಾರು. ಇದೊಂದು ಕ್ಲಿಯರ್ ಇಟ್ಕೊಂಡು ಯಾಕಂದ್ರೆ ಯಾರನ್ರಿ ಲಿಂಗಾಯತ್ ಸಮಾಜದ್ದು ಈ ಬ್ಯಾಂಕಿಗೆ ಬಹಳ ಸೇವೆ ಕೊಡುಗೆ ಇದೆ. ಯಾಕೆ ಮುರುಗೋಡ ಮಹಾಂತಜ್ಜನ ಆಶೀರ್ವಾದದಿಂದ ಅವ್ರ ಬ್ಯಾಂಕ್ ಕಟ್ಟಿದಾರು. ಲಿಂಗಾಯತ್ ಸಮಾಜದ ಬಹಳ ಕೊಡುಗೆ ಇದೆ. ಅದಕ್ಕೆ ಲಿಂಗಾಯತ್ ಸಮಾಜ ಅವ್ರು ಇಲ್ರಿ. ಎಲ್ಲಾ ಕಡೆ ಒಂದೊಂದು ಸಮಾಜ ಬೇಕಿಲ್ಲ ರೀ. ಅದಕ್ಕೆ ಅವ್ರನ್ನ ಮಾಡ್ಕೊತೀರ್ತಾರೆ. ಯಾಕಂದ್ರೆ ಅವ್ರ ಕೊಡುಗೆ ಇದೆ, ಕೆಲಸ ಮಾಡಿದಾರು, ಅವ್ರದ್ದು ಬಹಳ ಶ್ರಮ ಇದೆ. ಅದಕ್ಕೋಸ್ಕರ ಲಿಂಗಾಯತ್ ಸಮಾಜ ಅಧ್ಯಕ್ಷ ಮಿಲ್ಕ್ ಡೈರಿಗೆ ನಾ ಅದನ್ರಿ ಯೂನಿಯನ್ ಮತ್ತೊಬ್ರು ಅದಾರ. ಎಲ್ಲಾ ಸಮಾಜ ಇರ್ಲಿ. ನಮ್ಮ ಬಣ ಏನಿದೆ ಮುಂದಿನ ದಿನಗಳಲ್ಲಿ 9 ರಿಂದ 15 ಸ್ಥಾನ ಆಗುತ್ತೆ ನಮ್ದು. ನೋಡ್ತಾ ಇರಿ ಈಗ ಸದ್ಯ ನಾವು ಬೀಜ ನೆಟ್ಟಿದೀವಿ. ಮುಂದೆ ಅದು ಬರ ಆಗುತ್ತೆ ಅಂತ ಹೇಳಿದ್ರು. 9 ಏನಂದ್ರಿ ಅಂದ್ರೆ ಈಗ ಸಸಿ ಎಲೆ ಆಗತ್ತ ಅದು ಹೋಗ್ಬಿಡುತ್ತೆ. ಅಂದ್ರೆ ಈಗ ನಾವು ನಮ್ಮ ಸಂಖ್ಯೆ ಹೆಚ್ಚಾಗುತ್ತೆ. ಅದು 9 ಆಗ್ಬೋದು, 11 ಆಗ್ಬೋದು, 13 ಆಗ್ಬೋದು ಅಂತ DCC ಬ್ಯಾಂಕ್ ಇದ್ರಿ. ಅವ್ರು ಯಾವ ಅರ್ಥದಾಗ ಹೇಳಿದ್ರು ಯಾಕಂದ್ರೆ ಅವ್ರು ಬಹಳ ಇದ್ರಲ್ಲಿ ಹೇಳ್ತಾರ. ನಮಗೂ ತಲೆಗೆ ಹತ್ತುದಿಲ್ರಿ. ಆದ್ರ ಇಲ್ಲ ಈಗ ಅಂದ್ರ ಅವರು ಯಾವ ಅರ್ಥದಲ್ಲಿ ಹೇಳಿದ್ರು ಏನ್ ಹೇಳಿದ್ರು ಗೊತ್ತಿಲ್ಲ. ಈಗ ನೋಡ್ರಿ ಈಗ ಎಲ್ಲಾರು ಇಲ್ಲಿ ನಾಮಿನೇಷನ್ ಮಾಡಿದವ್ರ ಎಲ್ಲಾರು ನಾವ್ ಇಂಡಿವಿಜುವಲ್ ಮಾಡತ್ತು ನಮ್ದಂದಾರ. ಸೊ ಇಂಡಿವಿಜುವಲ್ ನಾವ್ ಮಾಡತ್ ಅಂತ ಹೇಳಿದಾರೆ ಪ್ಯಾನೆಲ್. ನಾವು ಮಾತ್ರ ಹೇಳಿದ್ರು ನಾವೆಲ್ಲ ಜೊಲ್ಲೆ ನಾವು ಎಲ್ಲ ಉಸ್ತುವಾರಿ ಮಂತ್ರಿ ಹೆಬ್ಬಾಳ್ಕರ್ ಅವ್ರ ಎಲ್ಲಾರು ಕೂಡ್ಕೇಸ್ ನಾವು 13 ಜನ ನಿಲ್ಸತ್ತು ಪ್ಯಾನೆಲ್. ಈಗ ಅವರು ನಿನ್ ಬಂದ್ರು ನಾವ್ ಇಬ್ಬರ ಅಂತೇರು ಇನ್ನೊಬ್ರು ಒಬ್ರ ಅಂದ್ರು ಹಿಂಗೇನತ್ತಾರ. ನಾವು 13 ಜನ ಪ್ಯಾನೆಲ್ ನಿಲ್ಸಿದ್ವಿ. ಸೀಟ್ 13 ನಿಲ್ಸ ನಮ್ಮೂ ಜಾಸ್ತಿ ಬರ್ಬೇಕಲ್ಲ ನಮ್ಮೂ ಬರ್ತಾವ್ರಿ. ಸೂರ್ಯ ಚಂದ್ರ ನನ್ನ ಹೆಸರು ಐತ್ರಿ. ನಾವು ದೇವ್ರ ಇದ್ದಂಗ ಅಲ್ಲೇ ನಮಗ ಪೂಜೆ ಮಾಡ್ತಾರ ಮಂದಿರಿ. ಅವ್ರು ಯಾವ ಅರ್ಥದಾಗ ಹೇಳಿದಾರ ಲಕ್ಷ್ಮಣ್ ಸೋದರಿ ಗೊತ್ತಿಲ್ರಿ. ಸೊ ನಾ ಏನಿಲ್ಲ ರೀ ಈಗ ಚುನಾವಣೆಯಿಂದ ಎಲ್ಲ ಮಾತುಕತೆಗಳು ಎಲ್ಲ ಚರ್ಚೆಗಳು ನಡೀತಾವ್ರಿ. ನಾ ಏನಿಲ್ಲ ಇವತ್ತು ಅತನಿ ಕಾಗವಾಡ ಚಿಕ್ಕೋಡಿ ನಾವು ಅದಕ್ಕೆ ಸಂಬಂಧ ಇಲ್ಲ. ನಮ್ಗೆ ಕೇಳು ನಿಂತಿಲ್ಲ ಅದು. ಸೊ ಎಲ್ಲಾನು ಸ್ಮೂತ್ ಮಾಡಕ್ ಪ್ರಯತ್ನ ಮಾಡ್ತೀವ್ರಿ. 13 ತಕ ಆಗದಿಲ್ಲ ಅಂದ್ರೆ ಅನಿವಾರ್ಯ ಬಂದಾಗ ನಾವು ಚುನಾವಣೆ ಮಾಡಕ್ ನಮ್ ಗುಂಪು ಗಟ್ಟಿ ಮಾಡ್ತೀವಿ. ನೋಡ್ರಿ ಅದು ಹುಕ್ಕೇರಿಗೆ DCC ಬ್ಯಾಂಕ್ ಕಂಪೇರ್ ಮಾಡ್ಬಾರ್ದು. ತಾಲೂಕ್ ಮಟ್ಟದ ಚುನಾವಣೆ ಇತ್ತು, ಇದು ಜಿಲ್ಲಾ ಮಟ್ಟದ ನಡೆದಿದ್ದಾರೆ. ಅದಕ್ಕೆ ಇಲ್ಲಿ 19 ಬರುವಂತ ರಿಸಲ್ಟ್
ಜಿಲ್ಲಾ ಸ್ಟೇಟ್ ಲೆವೆಲ್ ಅಂತ ದೊಡ್ಡ ಸುದ್ದಿ ಆಗ್ತೈತಿ. ಅವಾಗ ತಾನ ಮೆಸೇಜ್ ಹೋಗ್ತೈತಿ, ಗೊತ್ತಾಗ್ತೈತೆ. ತಾವ್ 10 ತಾರೀಕು ಏನಂದ್ರಿ? ಇಲ್ಲ ಅಲ್ಲೆಲ್ಲ 11 ತಾರೀಕು ನಾಮಿನೇಷನ್ ಲಾಸ್ಟ್ ಆಗ್ತೈತ್ರಿ. ಅಲ್ಲ 11 ತಾರೀಕು ನಾಮಿನೇಷನ್ ಲಾಸ್ಟ್ ಆಗ್ತೈತ್ರಿ. ಅದಕ್ಕೆ ಅವಾಗ ಏನಾರು ಸತೀಶ್ ಅವ್ರು ಮೋಸ್ಟ್ಲಿ ಆ ಸ್ಟೇಟ್ಮೆಂಟ್ ಏನೋ ಮಾಡಿದ್ರು ಅವ್ರು, ಗೊತ್ತಾಗ್ತದೆ. ಅದಕ್ಕೆ ಈಗ 3 ಗಂಟೆದಾಗ ನೋಡೋಣ್ರಿ. 3 ಗಂಟೆದಾಗ ನೋಡಿ ನಾಳೆ ಸಂಜೆಗೆ ನಾವು ಅಥವಾ ನಾಡ್ದು ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಡೀಟೇಲ್ ಪ್ರೆಸ್ ಕಾನ್ಫರೆನ್ಸ್ ಮಾಡೋರು ಬ್ಯಾಂಕಿಗೆ ಸಂಬಂಧಪಟ್ಟಂಗು. ಅವಾಗ ಅದನ್ನ ಕ್ಲಿಯರ್ ಆಗಿ ಹೇಳ್ತು, ನಿಮ್ಗೆ ಏನಾಗ್ತೈತಿ, ಯಾವಾಗ ಏನೇನ್ ಆಗ್ತದೆ ಹೇಳ್ತಾರೆ. ಜಾರಕಿಹೊಳಿ ಮಾಡ್ತಾರಿಂದ ಸೆಕೆಂಡ್ ಜನರೇಷನ್ ಅಧಿಕೃತವಾಗಿ ಎಂಟ್ರಿ ಆಗಿದೆ ಇಬ್ರು. ಸೊ ಇದನ್ನ ರಾಜಕೀಯವಾಗಿ ಯಾರ್ಯಾರು ಹೆಂಗ್ ವಿಶ್ಲೇಷಣೆ ಮಾಡ್ತಾರೋ ಗೊತ್ತಿಲ್ಲ. ಈಗ ಸಾಕಷ್ಟು ಜನ ಅವ್ರವ್ರ ಫ್ಯಾಮಿಲಿಗೆ ಕೊಟ್ಕೊಳ್ತಾ ಇದಾರೆ ಅನ್ನುವಂತ ಮಾತುಗಳು ಮುಂದಿನ ದಿನಗಳಲ್ಲಿ ಬರ್ಬೋದು. ಸೊ ಇದಕ್ಕೆ ಏನ್ ಹೇಳ್ತೀರಿ? ಅಲ್ಲ ಈಗ ನೋಡ್ರಿ, ಫ್ಯಾಮಿಲಿ ರಾಜಕಾರಣ ಬಹಳ ಸಲ ನಾನು ಇದ್ರ ಕ್ಲಿಯರ್ ಮಾಡಿದ್ದೇನೆ. ಇದು ನಮ್ಮ ಫ್ಯಾಮಿಲಿಯಿಂದ ಒಟ್ಟೆಲ್ಲ ಜಿಲ್ಲಾದಾಗ ಇತಿಹಾಸ ತೆಗೆದು ನೋಡ್ರಿ, 50 ವರ್ಷದಿಂದ ಎಲ್ಲರ ಫ್ಯಾಮಿಲಿ ಅವರು ಅವ್ರ ಮಕ್ಕಳು ಎಲ್ಲ ಮಾಡ್ಕೊತ ಬಂದಾರೆ, ದೇಶ ಒಳಗೂ ಮಾಡ್ಕೊತ ಬಂದಾರೆ. ಮತ್ ನೆಕ್ಸ್ಟ್ ಜನರೇಷನ್ ಬೆಳಿಬೇಕಲ್ಲ ರೀ ಎಲ್ಲರೂ. ಯಾಕಂದ್ರೆ ಎಲ್ಲರೂ ಒಂದ್ಸಲ ರಿಟೈರ್ಡ್ ಆದ ನಂತರ ನಮ್ಮನ್ನ ನಂಬ್ಕೊಂಡಂತ ಜನ ಇರ್ತಾರ್ರಿ, ಆರ್ಗನೈಸ್ ಇರ್ತಾವ್ರಿ. ಮತ್ ಅದಕ್ಕೆ ಯಾರು ಮುಂದುವರ್ಸಕ್ ಬೇಕಲ್ಲ ರೀ. ಮತ್ ನಾವ್ ಮಾಡಿದಂತ ರಥ ಅಲ್ಲೇ ಬಿಟ್ಟು ಹೋಗಕ್ಕಾಗಲ್ಲ, ಮುಂದೆ ಅದನ್ನ ಜಗ್ಗವ್ರು ಬೇಕಲ್ಲ ರೀ. ತಯಾರಾಗ್ತೈತಿ. ಮತ್ತೆ ಫ್ಯಾಮಿಲಿ ರಾಜಕಾರಣ ಮಾಡ್ತಾ ಇರ್ತಾರೆ. ಈಗ ಜನ ಎಲ್ಲಿ ತಗ ನಮ್ಮನ್ನ ಗೆಲ್ಲಿಸ್ತಾರೋ, ಎಲ್ಲಿ ತಗ ಆಶೀರ್ವಾದ ಮಾಡ್ತಾರೋ ಮಾಡ್ತೀವಿ. ಯಾವಾಗ ಜನ ಬ್ಯಾಡ ಅಂತಾರೋ ಮನೆಗೆ ಕೂಡ್ತೀವಿ. ಒತ್ತಾಯದ ಮೇರೆಗೆ 2 ಸ್ಥಾನಗಳು ಬಂದಿದೆ. ಅದು ಐತ್ರಿ. ಮತ್ತೆ ಪೊಲಿಟಿಕಲಿ ಮತ್ತೆ ಯಾಕಂದ್ರೆ ಏನಿಲ್ಲ ಜನರೇಷನ್ ಸಂಬಂಧ ಮತ್ತೆ ಅಲ್ಲಿ ನಿಂತ ಎಲ್ಲಾ ಕೆಲಸಗಳನ್ನ ನಮಗ್ ಮಾಡಕ್ಕಾಗಲ್ಲ. ಲೋಕಲ್ದಾಗೆಲ್ಲ ಹುಡುಗರು ಮಾಡ್ಕೊತ ಹೋಗ್ಬೇಕಲ್ಲ, ಮಾಡ್ತಾರೆ. ಹುಕ್ಕೇರಿದು ರಾಜೇಂದ್ರ ಪಾಟೀಲ್ ಅವ್ರ ಕ್ಯಾಂಡಿಡೇಟ್ ಹಾಕಿದ್ರಿ. ನಾಳಿದ ನಮ್ ಕೆಲಸ ಶುರು ಮಾಡ್ತೀವಿ. ಮತ್ತ ನಾವ್ ಹೇಳಿದಿಲ್ಲ ರೀ, ಆ ಎಲೆಕ್ಷನ್ ಬಹಳ ಸೀರಿಯಸ್ ಆಗಿ ಒಂದು ಫೈಟ್ ಮಾಡ್ತೀವಿ. ಇನ್ನು ಮತದಾರ ಏನ್ ಡಿಸಿಷನ್ ತಗೋತಾರ ಒಪ್ಕೋತ ಮೊನ್ನೆ ಹೇಳಿದನಲ್ಲ. ಇಡೀ ದಿನ ಸಂಧಾನ ಪ್ರಕ್ರಿಯೆ ನಡೀತಾವ. ಇಡೀ ದಿನ ಅಂದ್ರೆ ಯಾರು ಹಿಂತುಗಳು ಪ್ರಯತ್ನಗಳು ನಡೀತಾವಲ್ಲ, ಡೆಫಿನೆಟ್ ಆಗಿ ನಡೀತಾವೆ. ಯಾಕಂದ್ರೆ ಒಬ್ಬೊಬ್ಬರು ಸುಮ್ಮನೆ ನಾಮಿನೇಷನ್ ಕೊಟ್ಟಿದ್ದಾರೆ, ಒಬ್ಬ ಸೀರಿಯಸ್ ಆಗಿ ಕೊಟ್ಟಿದ್ದಾರೆ. ಸುಮ್ಮನೆ ಕೊಟ್ಟಾಗ ಕನ್ವಿನ್ಸ್ ಮಾಡಿ ಬೇಡಪ್ಪ ಅಂತ. ರಾಮದುರ್ಗದಲ್ಲಿ 3 ಜನ ಸರ್ ತ್ರಿಕೋನ ಸ್ಪರ್ಧೆ ಇದೆ ಸರ್. ಅಶೋಕ್ ಪಟ್ಟಣ್ ಇದ್ದಾರೆ, ಯಾದವಾಡ ಅವರು ಇದ್ದಾರೆ, ಧವನ್ ಅವರು ಇದ್ದಾರೆ. ಅಲ್ಲಿ ಅಂದ್ರೆ ಯಾವ ತರ ಈಗ ಅವ್ರ ಅಂದ್ರೆ ಅಶೋಕ್ ಪಟ್ಟಣ್ ಅವರು ಯಾದವಾಡ ಅವ್ರು ಏನ್ ಮಾಡೋದು ಗೊತ್ತಿಲ್ಲ. ನಮ್ದು ಡವನ್ ಕ್ಯಾಂಡಿಡೇಟ್ ನಮ್ ಕ್ಯಾಂಡಿಡೇಟ್ ಗೆಲ್ಲಕ್ಕೆ ಏನ್ ತಂತ್ರಗಾರಿಕೆ ಮಾಡ್ಬೇಕು ಅದನ್ನ ಸೀರಿಯಸ್ ಆಗಿ ನಾವು ಮಾಡ್ತೀವಿ. ಕೆಲವು ಕಡೆ ಕ್ರಾಸ್ ವೋಟಿಂಗ್ ಆಗುವಂತ ರೀತಿ ಇದೆ ಸರ್. ಕಿತ್ತೂರು ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಕ್ರಾಸ್ ವೋಟಿಂಗ್ ಆಗ್ಬೋದು ಅನ್ನುವಂತ ಅದನ್ನ ಯಾರು ತಡೆಯಕ್ ಆಗೋದಿಲ್ಲ. ಹೆಂಗ್ ಕ್ರಾಸ್ ವೋಟಿಂಗ್ ಹೆಂಗ್ ತಡೆಯವ್ರು? ನೀವು ಒಳಗೆ ಹೋಗಿ ಓಟ್ ಹಾಕಕ್ ಅವ್ರು ಹೋಗಿರ್ತಾರೆ. ರಾಜಕೀಯವಾಗಿ ಯಾವ ರೀತಿ ವಿಶ್ಲೇಷಣೆ ಮಾಡಬಹುದು? ನೀವೇ ಮಾಡ್ಬೇಕು, ನಾ ಹೆಂಗ್ ಮಾಡಕ್ಕಾಗ್ತಿಲ್ಲ. ಏನಿದು ಹೊಸ ದಾಳನ ಅಥವಾ ಈಗ ಅವರು ಕೋಆಪರೇಟಿವ್ ಮನೆ ಮಲ್ಲಾಪುರ ಶುಗರ್ ಫ್ಯಾಕ್ಟರಿ ಚೇರ್ಮನ್ ಆದ್ರಿ. ಅವ್ರಿಗೂ ಕೋಆಪರೇಟಿವ್ ಬರ್ಬೇಕು, ಕೆಲಸ ಮಾಡ್ಬೇಕಂತ ಆಸೆ ಐತಿ. ಅಂದ್ರೆ ಬಹಳ ಜನ ಬೆಳಗಾವ್ ಪೊಲಿಟಿಷಿಯನ್ ರೀ ಕೋಆಪರೇಟಿವ್ ಮುಖಾಂತರ ಬಂದು ಬಹಳ ಎತ್ತರ ಮಟ್ಟಕ್ಕೆ ಬೆಳೆದಾರೆ. ಸೊ ಅವರು ಕೋಆಪರೇಟಿವ್ ಒಂದು ಕೆಲಸ ಮಾಡ್ಬೇಕಂತ ಐತ್ರಿ. MP ವುಡ್ ಫ್ಯಾಕ್ಟ್ರಿ ಬಹಳ ಇದಾಗಿತ್ತು, ಅದನ್ನ ಇನ್ನೂ ಇಂಪ್ರೂವ್ ಮಾಡಕ್ ಹೊಂಟಾರು. ಸೊ ಬರ್ರಿ ಎಲ್ಲರೂ ಕೋಆಪರೇಟಿವ್ ಬಂದು ಕೆಲಸ ಮಾಡಿ ರೈತರಿಗೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಮಾಡ್ರಿ. ಅದೇನ್ ಅದ್ರ ಬಗ್ಗೆ ಬಹಳ ಸೀರಿಯಸ್ ಓದ್ಬಾರ್ದು. ಎಲ್ಲರಿಗೂ ಧನ್ಯವಾದ.